नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेदसे रघुनाथाय नाथाय सीताया पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशि हृद्याय शुद्धविद्याय मध्वाय च नमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं। श्रीगुरुभ्यो नमः। हरिः ओम। ओम अथातो ब्रह्मजिज्ञासा ಓಂ। ವೇದವ್ಯಾಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಪಾಂಡವರನ್ನು. ಹೋಗ್ತಾ ಕತೆ ಹೇಳ್ತಾ ಹೋಗ್ತಾ ಇದ್ದಾರೆ. ದ್ರೌಪದಿ ಹೇಗೆ ಹುಟ್ಟಿದ್ದವಳು, ಹೇಗೆ ಯಜ್ಞಕುಂಡದಲ್ಲಿ ಹುಟ್ಟಿದ್ದು, ಯಾಜೋಪಯಾಜರನ್ನು ದ್ರುಪದ ಹೇಗೆ ಕರೆಸಿದ್ದು, ಸೊ ಪಾಯಸ ತಗೊಳ್ಳಿಕ್ಕೆ ಹೇಗೆ ಹೆಂಡತಿ ಬಾರದೆ ಲೇಟ್ ಮಾಡಿದಾಗ, ತಡ ಮಾಡಿದಾಗ, ಉಪೇಕ್ಷೆ ಮಾಡಿದಾಗ ಯಾಜೋಪರಾಜರು ಹೇಗೆ ಯಜ್ಞಕುಂಡದಿಂದಲೇ ದ್ರುಪದನಿಗೆ ಬೇಕಾದ ದ್ರೋಣಾಚಾರ್ಯರನ್ನು ಕೊಡಲಿಕ್ಕೆ ಒಬ್ಬ ಮಗ ಮತ್ತು ಅರ್ಜುನನಿಗೆ ಕೊಡಲಿಕ್ಕೆ ಅಂಥೇಳಿ ಒಂದು ಮಗಳು ಈ ರೀತಿ ಪಡ್ಕೊಂಡದ್ದು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ದ್ರುಪದ ಅಲ್ಲಿ ಯೋಚನೆ ಮಾಡ್ತಾನೆ ಏನಂತೇಳಿದರೆ, ಈಗ ತಾನು ಮಗಳನ್ನು ಪಡ್ಕೊಂಡಿದ್ದೇನೆ, ಈಗಾಗುವಾಗ ಇಲ್ಲಿ ಈ ಕಡೆಯಿಂದ ಈ ವಾರ್ತೆ ಬಂದಿದೆ ಏನಂತೇಳಿದರೆ ಅರ್ಗಿನ ಮನೆಯಲ್ಲಿ ಪಾಂಡವರೆಲ್ಲ ಸತ್ತು ಹೋದರು ಅಂತ. ಇದು ಹೇಗಾಗ್ತದೆ? ಯಾಕಂತೇಳಿದ್ರೆ ನಾನು ಯಜ್ಞದೇವನ ಹತ್ರ ಕೇಳಿದ್ದೇನು, ನನಗೆ ಅರ್ಜುನನನ್ನು ಅಳಿಯನನ್ನಾಗಿ ಮಾಡಿಕೊಳ್ಳಲಿಕ್ಕೆ ಒಬ್ಬಳು ಮಗಳು ಬೇಕು. ಯಜ್ಞದೇವ ಕೊಟ್ಟಿದ್ದಾನೆ, ಭಗವಂತ ಮಗಳನ್ನು ಕೊಟ್ಟಿದ್ದಾನೆ, ಅರ್ಜುನನಿಗೆ ಮದುವೆ ಮಾಡಿ ಕೊಡಲಿಕ್ಕೆ ಅಂತ ಹೇಳಿಯೇ ಕೊಟ್ಟದ್ದು. ಈಗ ಅರ್ಜುನ ಹೇಗೆ ಸಾಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಇಲ್ಲ ಅಂತೇಳಿದರೆ ಸತ್ತಿರಲಿಕ್ಕೆ ಸಾಧ್ಯನೇ ಇಲ್ಲ. ಪಾಂಡವರು ಎಲ್ಲಿಯಾದರೂ ಬದುಕಿದ್ದಾರೆ, ಎಲ್ಲಿಯಾದರೂ ಇದ್ದಾರೆ. ಏನು ಮಾಡಿದ? ಸ್ವಯಂವರ ಇಟ್ಟ ಡಂಗುರ ಸಾರಿಸಿದ. ಏನಂತೇಳಿದ್ರೆ ಇಂಥ ದಿವಸ ದ್ರೌಪದಿಗೆ ಸ್ವಯಂವರ ಅಂತೇಳಿ. ಅಂದರೆ ಅರ್ಜುನನ ಕಿವಿಗೆ ಇದು ಬೀಳ್ತದೆ, ಅರ್ಜುನ ಬರ್ತಾನೆ. ಎಲ್ಲಿಂದ ಹುಡುಕೋದು? ಇದು ಹುಡುಕಲಿಕ್ಕೆ ಆಗುವಂಥದ್ದಲ್ಲ. ಸೊ ಅರ್ಜುನನನ್ನು ಕರೆಯಿಸಲಿಕ್ಕೆ, ಮದುವೆ ಮಾಡಲಿಕ್ಕೆ ಇದೇ ಪ್ಲ್ಯಾನ್ ಅಂತೇಳಿ ಡಂಗುರ ಹೊಡಿಸಿದ. ಸೊ ಡಂಗುರ ಹೊಡಿಸಿದ, ಅಲ್ಲಿವರೆಗಾಗಿದೆ. ಡಂಗುರ ಹೊಡಿಸಿದ ಮೇಲೆ ಕೃಷ್ಣ ಅಂತೇಳಿದರೆ ಬಂಧುಗಳ ಮೃತ್ಯು ಆದಾಗ ಬಂದು ಕೇಳಬೇಕಲ್ವ, ಏನು ವಿಷಯ ಅಂತ ಅವರಿಗೆ ಸಾಂತ್ವನ ನೀಡಬೇಕಂತ ಈ ಮಧ್ಯದಲ್ಲಿ ಕೃಷ್ಣ ಅಲ್ಲಿಗೆ ಬಂದು ಎಲ್ಲಿ ಕೌರವರ ಆಸ್ಥಾನಕ್ಕೆ ಬಂದು ಕೌರವರಿಗೆಲ್ಲ ಅವರು ಒಂದು ವೇಳೆ ಅಲ್ಲಿ ಆ ಕಡೆಯಿಂದ ನಾಟಕ ಮಾಡೋದು. ಇಲ್ಲಿ ಕೃಷ್ಣನು ಕೂಡ ತನಗೆ ಏನು ವಿಷಯ ಗೊತ್ತಿಲ್ಲ ಅಂತ ಅವನು ನಾಟಕ ಮಾಡ್ತಾ ಇದ್ದಾನೆ. ಈ ರೀತಿ ಕೌರವರಿಗೆ ವಂಚಿಸುತ್ತಾ, ಅಂದರೆ ಮಹಾವಂಚಕರು ಕೌರವರು, ಆ ಮಹಾವಂಚಕರಿಗೆ ಅವರದ್ದೇ ಇದರಲ್ಲಿ ವಂಚಿಸುತ್ತಾ ಕೃಷ್ಣ ಅಂತೇಳಿದರೆ ಅವರಿಗೆಲ್ಲ ಸಾಂತ್ವನ ಹೇಳಿ ವಾಪಸ್ಸಾಗಿದ್ದಾನೆ. ದ್ವಾರಾವತಿಗೆ ವಾಪಸ್ಸು ಹೋಗ್ತಾ ಇದ್ದಾನೆ ಅಂತ ಹೇಳುವಾಗ ಏನಾಯಿತು ಅಂತ ಹೇಳ್ತಾರೆ. ಮುಂದಿನ ಶ್ಲೋಕ ವೈಲಾರೆ 101. ಶರಿಕಸೂನುರನಂತರಂ ಸ್ವಂ ಶ್ವಾಫಲ್ಕ್ಯ ಬುದ್ಧಿವರಮಾಶ್ರಿತ ಇತ್ಯುವಾಚ ಸತ್ರಾಜಿತ್ ಏಷ ಹಿ ಪುರಾ ಪ್ರತಿಜಜ್ಞ ಏನ ಅಸ್ಮತ್ಕೃತೆ ಸ್ವತನಯಾಂ ಮಹಿನಾ ಸಹ ಇವ. 101ನೇ ಶ್ಲೋಕ. ಹಸ್ತಿನಾವತಿ ಪಟ್ಟಣ, ದ್ವಾರಾವತಿ ಪಟ್ಟಣ ಇವುಗಳ ಗಮನದ ಮಧ್ಯದಲ್ಲಿ ಹೃದಿಕನ ಮಗನಾದ ಕೃತವರ್ಮನು ಶ್ವಪಲ್ಕನ ಮಗನಾದ ಅಕ್ರೂರನ ಬುದ್ಧಿಯ ಬಲವನ್ನು ಆಶ್ರಯಿಸಿ ತನ್ನ ತಮ್ಮನಾದ ಶತಧನ್ವನನ್ನು ಕುರಿತು ಹೇಳುತ್ತಾನೆ. ಏನೆಂದರೆ, ಈ ಸತ್ರಾಜಿತ್ ರಾಜನು ಆದಿಯಲ್ಲಿ ತನ್ನ ಮಗಳಾದ ಈ ಸತ್ಯಭಾಮಾದೇವಿಯನ್ನು ಸಮಂತಕಮಣಿಯೊಂದಿಗೆ ನಮಗೆ ಕೊಡಲಿಕ್ಕೆ ಪ್ರತಿಜ್ಞೆಯನ್ನು ಮಾಡಿದ್ದನು ಅಂತ. ತಸ್ಯಾಂತರೇ ಹೃದಿಕಸೂನುರನಂತರಂ ಸ್ವಂ ಶ್ವಾಫಲ್ಗಿ ಬುದ್ಧಿಬಲಮಾಶ್ರಿತ ಇತ್ಯುವಾಚ ಸತ್ರಾಜಿತ್ ಏಷ ಹಿ ಪುರಾ ಪ್ರತಿಜಜ್ಞ ಏನಾಂ ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹೈವ. ತಸ್ಯಾಂತರೇ ಹೃದಿಕಸೂನುಃ ಅನಂತರಂ ಸ್ವಂ. ತಸ್ಯಾಂತರೇ
ಕೃಷ್ಣ ದ್ವಾರಕೆಯಿಂದ ಹಸ್ತಿನಾವತಿಗೆ ಬಂದು ಹಸ್ತಿನಾವತಿಯಿಂದ ದ್ವಾರಕೆಗೆ ಮರಳುವ ಮೊದಲು ಈ ಮಧ್ಯದಲ್ಲಿ ತಸ್ಯ ಅಂತರೆ, ಅಲ್ಲಿ ಕೃಷ್ಣ ಇಲ್ಲದಿರುವಾಗ ಅಂತ ಅದರ ಅರ್ಥ. ಹೃದಿಕ ಸೂನುಹು, ಅಲ್ಲಿ ಒಂದು 2-3 ಜನ ಇದ್ದಾರೆ. ಒಬ್ಬ ಕೃತವರ್ಮ, ಅವನ ತಮ್ಮ ಶತಧನ್ವ, ಮತ್ತು ಅಕ್ರೂರ, ಸಾತ್ಯಕಿ, ಕೃಷ್ಣ, ಬಲರಾಮ, ಇವರೆಲ್ಲ, ಸುಭದ್ರೆ, ಇದೆಲ್ಲ ಆ ದ್ವಾರಕೆಯಲ್ಲಿರುವವರು. ಇವಾಗ ತಸ್ಯಾಂತರೆ, ಈ ಮಧ್ಯದಲ್ಲಿ ಇನ್ನೂ ಕೃಷ್ಣ ದ್ವಾರಕೆಗೆ ತಲುಪಲಿಲ್ಲ. ಹೃದಿಕ ಸೂನುಹು, ಹೃದಿಕನ ಮಗನಾದ ಕೃತವರ್ಮ, ಇನ್ನೊಬ್ಬ ಮಗ ಯಾರಂದರೆ ಶತಧನ್ವ. ಹೃದಿಕ ಸೂನುಹು ಅನಂತರಂ ಸ್ವಂ ಅನಂತರಂ ಅಂದರೆ ತನ್ನಿಂದ ಅನಂತರ ಹುಟ್ಟಿದವ. ತನ್ನಿಂದ ಅನಂತರ ಹುಟ್ಟಿದವ ಅಂದರೆ ಅನುಜ, ಅನುಸರಿಸಿ ಹುಟ್ಟಿದವ. ಸೊ ಅನುಸರಿಸಿ ಹುಟ್ಟಿದ್ದು ಯಾರು? ಶತಧನ್ವ. ಶತಧನ್ವನಿಗೆ ಹೇಳ್ತಾನೆ ಯಾರು? ಕೃತವರ್ಮ. ಹೃದಿಕ ಸೂನು ಅಂದರೆ ಕೃತವರ್ಮ. ಅನಂತರಂ ಅಂದರೆ ಅವನಿಂದ ಅನಂತರ ಹುಟ್ಟಿದ್ದು, ಅವನನ್ನು ಅನುಸರಿಸಿ ಹುಟ್ಟಿದವನು ಯಾರು? ಶತಧನ್ವ. ಶತಧನ್ವನಿಗೆ ಹೇಳ್ತಾನೆ ಶ್ವಾಫಲ್ಗಿ ಬುದ್ಧಿ ಬಲಮಾಶ್ರಿತ. ಅವ್ರದ್ದು 3 ಜನರದೊಂದು ಟ್ರೂಪ್. ಯಾರ್ದು? ಕೃತವರ್ಮ, ಶತಧನ್ವ ಮತ್ತು ಅಕ್ರೂರ. ಅಕ್ರೂರನಿಗೆ ಇನ್ನೊಂದು ಹೆಸರೇನು? ಶ್ವಾಫಲ್ಗಿ. ಶ್ವಾಫಲ್ಕನ ಮಗ ಶ್ವಾಫಲ್ಗಿ. ಸೊ ಶ್ವಾಫಲ್ಗಿ ಬುದ್ಧಿ ಬಲಮಾಶ್ರಿತ ಅಂತೇಳಿದರೆ ಅಕ್ರೂರನ ಬುದ್ಧಿಯ ಬಲವನ್ನು ಆಶ್ರಯಿಸಿ ಅಂತೇಳಿದರೆ ಇವ್ರದ್ದು ಎಲ್ಲ 3 ಜನರದ್ದು ಮೀಟಿಂಗ್ ಅಂತ ಯಾವಾಗಲೂ ಆ ಥರ ಇಟ್ಕೊಳ್ಬೋದು. ಶ್ವಾಫಲ್ಗಿ ಬುದ್ಧಿ ಬಲಮಾಶ್ರಿತ. ಅನಂತರ ಏನು ಹೇಳ್ತಾನೆ? ಇತಿ ಉವಾಚ, ತಮ್ಮನಿಗೆ, ಅಣ್ಣ ತಮ್ಮನಿಗೆ ಹೇಳೋದು. ಕೃತವರ್ಮ ಶತಧನ್ವನಿಗೆ ಹೇಳೋದು. ಇವರಿಗೆ ಯಾರ್ದು ಸಪೋರ್ಟ್ ಅಂತ ಹೇಳಿದರೆ ಅಕ್ರೂರನದ್ದು. ಬುದ್ಧಿ ಬಲಮಾಶ್ರಿತ. ಅಕ್ರೂರಸ್ಯ ಬುದ್ಧಿ ಬಲಮಾಶ್ರಿತ. ಅಕ್ರೂರನ ಬುದ್ಧಿಯ ಬಲ ಇವರಿಗುಂಟು, ಅಂದರೆ ಸಪೋರ್ಟ್ ಇದೆ. ಅಂದರೆ ಇವರು 3 ಜನ ಒಂದೇ. ಇತಿ ಉವಾಚ, ತಮ್ಮನಿಗೆ ಹೇಳ್ತಾನೆ ಅಣ್ಣ ಕೃತವರ್ಮ ಶತಧನ್ವನಿಗೆ. ಈ ಸತ್ರಾಜಿತ ಇದ್ದಾನಲ್ವಾ, ಯಾರ್ದು ತಂದೆ? ಸತ್ಯಭಾಮೆಯ ತಂದೆ. ಸತ್ರಾಜಿತ ಅಂತೇಳಿದರೆ ನಿಮಗೆ ಗೊತ್ತು, ಆ ಸ್ಯಮಂತಕಮಣಿ ಸೂರ್ಯನ ಉಪಾಸನೆಯಿಂದ ಸಿಕ್ಕಿದ್ಯಾರಿಗೆ ಅಂದರೆ ಸತ್ರಾಜಿತನಿಗೆ. ಅಲ್ಲಿಂದ ಅವನಿಗೆ ತುಂಬ ತೊಂದರೆಗಳು ಬಂದವು. ಆ ಮಣಿಯನ್ನು ಕೃಷ್ಣ ಕೇಳಿದ, ಅವನು ಅದನ್ನು ಕೊಡುವುದಿಲ್ಲ ಅಂತ ಹೇಳಿದ. ಕೊಡುವುದಿಲ್ಲ ಅಂತ ಹೇಳುವಾಗಲೇ ಬೇಜಾರಾಯಿತು. ಅಯ್ಯೋ, ಕೃಷ್ಣ ಕೇಳಿದಾಗ ಕೊಡದೇ ಇರಲಿಕ್ಕೆ ಆಗ್ತದ? ಕೃಷ್ಣ ಅಂದರೆ ಭಗವಂತ ಅಂತ ಗೊತ್ತಿದೆ, ಆದರೂ ಒಂದು ಆಸೆ, ನನಗೆ ಸಿಕ್ಕಿದ್ದು ನಾನು ಯಾಕೆ ಕೊಡಬೇಕು ಅಂಥೇಳಿ ಒಂದು ಹೀಗೆ ಕೊಡಬೇಕು ಅಂತ ಇರ್ತದೆ. ಕೆಲವು ಸಲ ಒಂದು ದೇವಸ್ಥಾನಕ್ಕೆ ಯಾರೋ ಒಂದು ಕೇಳಿರ್ತಾರೆ, ನಿಮಗೆ ಸಂಬಂಧಪಟ್ಟ ದೇವಸ್ಥಾನ ಅಲ್ರಿ, ಸ್ವಲ್ಪ ನಿಮ್ಮ ಅಲ್ಲಿ ಜೀರ್ಣೋದ್ಧಾರ ಆಗ್ತಾಯಿದೆ, ಒಂದು ಸ್ವಲ್ಪ ನಿಮ್ಮ ಹೆಸರಲ್ಲಿ ಬರೀವಾ ಅಂತ. ಕೊಡಬೇಕಂತ ಇದೆ, ದೇವಸ್ಥಾನಕ್ಕೆ ಒಂದು 5,000 ಕೊಟ್ಟರೆ ಸಾಕು ಅಂತ. ಅಲ್ಲ, ಒಂದು ಮನಸ್ಸು ಹೇಳ್ತದೆ, ಅಯ್ಯೋ ನಮ್ಮ ದೇವಸ್ಥಾನ ಒಂದು 50,000 ಆದರೂ ಕೊಡಬೇಕು. ಆ ಮನಸ್ಸು ಹೇಳ್ತದೆ 5,000 ಕೊಟ್ಟರೆ ಸಾಕು, ಇವರು ಬಂದರೆ 5,000 ಕೊಟ್ಟು ಕಳಿಸೋದು ಅಂತೇಳಿದರೆ ಕೊಡಬೇಕಂತಲೂ ಉಂಟು, ಕೊಡಲಿಕ್ಕೂ ಮನಸ್ಸಿಲ್ಲ. ಈ ಥರ ಯಾರು ಸತ್ರಾಜಿತ ಕೃಷ್ಣ ಕೇಳುವಾಗ ಸ್ಯಮಂತಕ ಮಣಿಯನ್ನು ಕೊಡಲಿಲ್ಲ. ಆ ಸ್ಯಮಂತಕ ಮಣಿಯನ್ನು ಯಾರಿಗೆ? ಪ್ರಸೂನ ಅಲ್ವಾ, ಅವ ತಮ್ಮ, ಅವನಿಗೆ ಕೊಟ್ಟದ್ದು. ಅವ ಬೇಟೆಗೆ ಅದನ್ನು ಮಣಿಯನ್ನು ಹಾಕ್ಕೊಂಡು ದೊಡ್ಡ ಒಂದು ಎಲ್ರಿಗೂ ತೋರಿ ಪ್ರದರ್ಶನ ಮಾಡಿಕೊಂಡು ಬೇಟೆಗೆ ಹೋದ. ಅಲ್ಲಿ ಅವನನ್ನು ಒಂದು ಸಿಂಹ ಕೊಂದು ಹಾಕಿತು. ಆಮೇಲೆ ಆ ಸಿಂಹವನ್ನು ಕರಡಿ ಕೊಂದಾಕಿತು. ಕರಡಿ ಕೊಂದಾಕಿತು. ಪ್ರಸೂನ ಸತ್ತೋಗಿದ್ದಾನೆ ಅಂಥೇಳಿ ಸತ್ರಾಜಿತನಿಗೆ ಕೃಷ್ಣನ ಮೇಲೆ ಡೌಟ್. ಕೃಷ್ಣನೇ ಕೊಂದದ್ದು, ಅವ ಮಣಿ ಕೇಳಿದಲ್ಲ, ನಾನು ಆಗೋದಿಲ್ಲ ಅಂತ ಹೇಳಿದಲ್ಲ, ಅದಕ್ಕೆ ಕೃಷ್ಣನೇ ತನ್ನ ತಮ್ಮನನ್ನು ಕೊಂದದ್ದು ಅಂತ. ಅಯ್ಯೋ, ಕೃಷ್ಣನಿಗೆ ಸುಮ್ಮನೆ ಅಪವಾದ ಬಂತು ಅಂತೇಳಿ ಕೃಷ್ಣ ಏನು ಮಾಡಿದ? ಸರಿ, ಈಗ ನಾನು ಕೊಲ್ಲಿಲ್ಲ ಅಂತ ಹೇಳಿದರೆ ಎಲ್ಲರೂ ಏನು ಹೇಳ್ತಾರೆ? ಕೊಂದವ ಯಾರಾದರೂ ಹೇಳ್ತಾರೆ ಸತ್ಯ, ಕೊಲ್ಲಿಲ್ಲ ಅಂತ ಹೇಳೋದಲ್ವ ಅಂತ ಹೇಳ್ತಾರೆ. ಸೊ ಇದಾಗೋದಿಲ್ಲ. ಇದನ್ನು ಹಾಗಾದರೆ ಇದಕ್ಕೆ ಯಾರು ಕೊಂದದ್ದು ಅಂತ ನೋಡುವ ಅಂತ ಹೇಳ್ಕೊಂಡು ಯಾದವರನ್ನೆಲ್ಲ ಕಟ್ಟಿಕೊಂಡು ಹೋಗುವಾಗ ಹೆಜ್ಜೆ ಗುರ್ತೇ ಹಿಡ್ಕೊಂಡು ಹೋದ. ಸೊ ಒಂದು ದಿಕ್ಕಿನಲ್ಲಿ ಪ್ರಸೂನೊಂದು ಹೆಜ್ಜೆ ಗುರ್ತೇ ಇಲ್ಲ.
ಓ ಇಲ್ಲಿ ಏನೋ ಆಗಿದೆ. ಸೊ ಅಲ್ಲಿಂದ ಸಿಂಹದ ಹೆಜ್ಜೆ ಗುರುತು ಇದೆ, ಅದನ್ನು ಅನುಸರಿಸಿಕೊಂಡು ಹೋದರೆ ಕರಡಿಯ ಹೆಜ್ಜೆ ಗುರುತಿದೆ. ಸೊ ಕರಡಿಯ ಹೆಜ್ಜೆ ಗುರುತಿನ ಅನುಸರಿಸಿ ಹೋದರೆ ಒಂದು ಗುಹೆ ಒಳಗೆ ಹೋಗಬೇಕಾದು. ಅಯ್ಯೋ ದೇವರೇ, ಹಾಗಾದರೆ ಕೊಂದವರು ಯಾರು ಏನು ಗುಹೆ ಒಳಗೆ ಹೋಗಿದ್ದಾರೆ ಅಂತ ಕೃಷ್ಣ ಬಾಕಿದವರಿಗೆ ಹೇಳಿಬಿಟ್ಟು ಗುಹೆ ಒಳಗೆ ಹೋಗಿ ಗುಹೆಯಲ್ಲಿ ಆ ಕರಡಿ, ಅದನ್ನು ಕರಡಿ ಒಟ್ಟಿಗೆ ಯುದ್ಧ ಮಾಡಿ, ಆ ಕರಡಿ ಯಾರು ಅಂತ ಹೇಳಿದೆ ಜಾಂಬವಂತ. ಸೊ ಜಾಂಬವಂತನಿಗೆ ಮೊದಲು ಗೊತ್ತಾಗಿದೆ ಯುದ್ಧ ಮಾಡಿ. ಆಮೇಲೆ ಎಷ್ಟು ದಿವಸ ಯುದ್ಧ ಮಾಡಿದರು, ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ನನಗೆ ಅಂಥೇಳಿದರೆ ಏನು ಕಾರಣ ಅಂಥೇಳಿದರೆ ಇದು ಖಂಡಿತ ಇದು ಯಾರು ಇರಬೇಕು, ಶ್ರೀರಾಮನೇ ಇರಬೇಕಾ ಅಂತ ಯೋಚನೆ ಮಾಡಿದರೆ ಶ್ರೀರಾಮ ಕೃಷ್ಣನ ಆ ಶರೀರದಲ್ಲಿ ಶ್ರೀರಾಮ ಕಾಣಿಸಿಕೊಂಡ. ಯಾರಿಗೆ? ಜಾಂಬವಂತನಿಗೆ. ಜಾಂಬವಂತ ಅಡ್ಡ ಬಿದ್ದ, ತಪ್ಪಾಯಿತು ಅಂದರೆ ಕೃಷ್ಣನೇ ಶ್ರೀರಾಮ, ಶ್ರೀರಾಮನೇ ಕೃಷ್ಣ ಅಂತ ಗೊತ್ತಾದಾಗ ತನ್ನ ತಪ್ಪಿನ ಅರಿವಾಗಿ ಈ ತಪ್ಪನ್ನು ಹೇಗೆ ಇದು ಮಾಡೋದು, ಪಶ್ಚಾತ್ತಾಪ ಹೇಗೆ ಪಡೋದು, ಇದಕ್ಕೆ ಏನು ಪರಿಹಾರ ಅಂಥೇಳಿ ತನ್ನ ಮಗಳನ್ನೇ ಏನು ದಾರೆ ಎರೆದು ಕೊಟ್ಟ, ಜಾಂಬವತಿಯನ್ನು. ಯಾರು? ಜಾಂಬವಂತ. ಸೊ ಜಾಂಬವತಿಯನ್ನು ದಾರೆ ಎರೆದು ಕೊಡುವ ಮತ್ತು ಆ ಮಣಿಯನ್ನು ಕೊಟ್ಬಿಟ್ಟ, ಈ ಮಣಿನೂ ಇರಲಿ ಅಂತ. ಸೊ ಎರಡೂ ಹಿಡ್ಕೊಂಡು ಬಂದ. ಯಾರು? ಕೃಷ್ಣ ಬಂದು ಎಲ್ಲ ಇವರಿಗೆ ಕತೆ ಹೇಳಿದ, ನೋಡಿ ಈ ರೀತಿ ವಿಷಯ ಇದು ಅಂತ. ಸೊ ಏನಾಯಿತು, ಆವಾಗ ಸತ್ರಾಜಿತನಿಗೆ ಭಾಳ ಬೇಜಾರಾಗೋಯಿತು. ನಾನು ಕೃಷ್ಣ ಕೇಳಿದಾಗ ಮಣಿ ಕೊಡದಿದ್ದದ್ದು ಒಂದು ತಪ್ಪು, ಎರಡನೇ ತಪ್ಪು ಕೃಷ್ಣನಿಗೆ ನಾನು ವೃಥ ಅಪವಾದ ಹಾಕಿಬಿಟ್ಟೆ. ಕೃಷ್ಣನಿದ್ದು ಏನೂ ತಪ್ಪು ಇಲ್ಲದಿರುವಾಗ, ಅಂದರೆ ತನ್ನಿಂದ ಮಹಾ ತಪ್ಪಾಗಿಬಿಡ್ತು. ಈ ಮಹಾ ತಪ್ಪನ್ನು ಹೇಗೆ ಸರಿ ಮಾಡೋದು ಅಂದರೆ ಇದಕ್ಕೆ ಏನು ಪರಿಹಾರ ಅಂತ, ಏನು ತನಗಿರುವಂಥ ಮುದ್ದಿನ ಮಗಳು ಅವಳನ್ನೇ ದಾರೆ ಎರೆದು ಕೊಡ್ತೇನೆ ಅಂತ ಸತ್ಯಭಾಮೆಯನ್ನು ಕೃಷ್ಣನಿಗೆ ದಾರೆ ಎರೆದು ಕೊಡ್ತಾನೆ. ಆಮೇಲೆ ಈ ಮಣಿನೂ ತಗೊಂಡು ಬಿಡು ಅಂತ ತಿಳ್ಕೊಂಡು ಕೃಷ್ಣನಿಗೆ ಕೊಟ್ಟರೆ ಕೃಷ್ಣ ಹೇಳ್ತಾನೆ, ನನಗೆ ದೊಡ್ಡ ಮಣಿಯನ್ನೇ ಕೊಟ್ಟಿದ್ದಿ ನೀನು, ಈ ಸಣ್ಣ ಮಣಿ ನೀನೇ ಇಟ್ಕೋ ಅಂತ ತಿಳ್ಕೊಂಡು. ಸೊ ಸತ್ಯಭಾಮೆ, ಸೊ ಅಲ್ಲಿ ಈ ಕಡೆಯಿಂದ ಜಾಂಬವತಿ ಮದುವೆ ಆಯಿತು, ಈ ಕಡೆಯಿಂದ ಸತ್ಯಭಾಮೆದ್ದು ಮದುವೆ ಆಯಿತು ಕೃಷ್ಣನ ಜೊತೆಗೆ. ಹೀಗೆ ಇದನ್ನೆಲ್ಲ ನೆನೆಸಿಕೊಳ್ತಾನೆ ಯಾರು? ಈ ಕೃತವರ್ಮ ಹೇಳ್ತಾನೆ, ಈ ಸತ್ರಾಜಿತ ಇದ್ದಾನಲ್ವಾ, ಸತ್ರಾಜಿತ ಏಷ ಹಿ ಪುರ ಮೊದಲು ಪ್ರತಿಜಜ್ಞ ಏನಾಂ ಅಸ್ಮತ್ ಕೃತೆ ಸ್ವತನಯಾಂ. ಸ್ವತನಯ ಅಂತ ಹೇಳಿದರೆ ಮಗಳು, ತನಯ ಅಂದರೆ ಮಗ, ಸ್ವತನಯ ಅಂತ ಕೊಟ್ಟಿದ್ದಾರೆ, ಆತ್ಮಜ ಅಂತ ಹೇಳಿದ್ದಾರೆ. ಸೊ ಆತ್ಮಜ ಅಂದರೆ ಮಗ, ಆತ್ಮಜ ಅಂದರೆ ಮಗಳು, ಸ್ವತನಯ ಅಂದರೆ ಮಗಳು. ಸೊ ಸ್ವತನಯ ತನ್ನ ಮಗಳನ್ನು, ಸ್ವತನಯಾಂ ತನ್ನ ಮಗಳನ್ನು ಅಸ್ಮತ್ ಕೃತೆ ನನಗೆ ಕೊಡ್ತೇನೆ ಅಂಥೇಳಿ ಪ್ರತಿಜಜ್ಞ ಏನಾಂ ಪ್ರತಿಜ್ಞೆ ಮಾಡಿದ್ದ, ಅಂದರೆ ಮಾತು ಕೊಟ್ಟಿದ್ದ. ಯಾರು? ಸತ್ರಾಜಿತ. ಆಮೇಲೆ ಇಷ್ಟೆಲ್ಲ ಕಥೆ ಆಯಿತು. ಕೃಷ್ಣನಿಗೆ ತಾನು ಮಾಡಿದ್ದು ದೊಡ್ಡ ತಪ್ಪಾಯಿತು, ಅಪರಾಧ ಆಯಿತು. ಕೃಷ್ಣಂದು ನಾನು ಹೇಗೆ ಕ್ಷಮೆ ಬೇಡುವುದು, ಕೃಷ್ಣನಿಗೆ ಏನು ಪರಿಹಾರ ಮಾಡೋದು, ಏನು ಮಾಡಿದರೆ ಕೃಷ್ಣನಿಗೆ ಸಂತೋಷ ಆಗ್ತದೆ ಅಂತೇಳಿದರೆ ನಾನು ಮಾಡಿದ್ದ ಅಪರಾಧವನ್ನೆಲ್ಲ ಮರೀತಾನೆ ಅಂತ, ಇದಕ್ಕೆ ಒಂದೇ ದಾರಿ ಅಂತ ಅವನು ತನ್ನ ಮಗಳನ್ನು ಕೃಷ್ಣನಿಗೆ ದಾರಿ ಎರೆದು ಕೊಟ್ಟು ಬಿಡಬೇಕಾ? ನನಗೆ ವಚನ ಕೊಟ್ಟದ್ದು ಸತ್ರಾಜಿತ್ ಏಷ ಪುರ, ಈ ಸತ್ರಾಜಿತ್ ಏಷ ಸತ್ರಾಜಿತ್, ಈ ಸತ್ರಾಜಿತ್ ಇದ್ದಾನಲ್ಲ, ಹೀ ಅಂತೇಳಿದರೆ ಖಂಡಿತ ಹೇಳಿದ್ದಾನೆ. ಏನಂತ? ಪುರ ಮೊದಲು ಏನಂತ? ಪ್ರತಿಜ್ಞೆ ಮಾಡಿ ಹೇಳಿದ್ದಾನೆ, ಮಾತು ಕೊಟ್ಟಿದ್ದ. ಏನಂತ? ಏನಾಂ ಸ್ವತನಯಾಂ ತನ್ನ ಮಗಳಾದ ಏನಾಂ ಯಾರವಳು? ಸತ್ಯಭಾಮೆಯನ್ನು ಅಸ್ಮತ್ ಕೃತೆ ನನಗೋಸ್ಕರ ನನಗೆ ಮದುವೆ ಮಾಡಿಕೊಡ್ತೇನೆ ಅಂತ ಹೇಳಿ, ಅಷ್ಟೇ ಅಲ್ಲ ಮಣಿನ ಸಹ ಆ ಸ್ಯಮಂತಕ ಮಣಿ ಕೂಡ ನಿಂಗೆ ಕೊಡ್ತೇನೆ ಅಂದರೆ ಮಣಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾನೆ ಅಂತ ಹೇಳಿದ್ರೆ ಖಂಡಿತ ಆಯ್ತು ಈಗ. ಯಾಕಂದರೆ ಆ ಮಣಿಯನ್ನು ಕೃಷ್ಣನಿಗೆ ಕೊಡಲಿಲ್ಲ ಅವ ಮೊದಲು, ಆ ಮಣಿಯನ್ನು ಅಂತೇಳಿದರೆ ಇವನಿಗೆ ಕೊಡ್ತೇನೆ ಅಂತ ಹೇಳಿದ್ದಾನಂತ, ಆದರೆ ಮಾತು ಕೊಟ್ಟಿದ್ದಾನಂತ ಹೇಳಿದರೆ ಹಾಗಾದರೆ ಮಣಿಯನ್ನು ಕೊಡುವಷ್ಟು ಒಂದು ಮುಂದೆ ಬಂದಿದ್ದಾನೆ ಅಂತ ಹೇಳಿದರೆ ಮಗಳನ್ನು ಕೊಡ್ತೇನೆ ಮಣಿಯನ್ನು ಕೊಡ್ತೇನೆ ಅಂತ ಹೇಳಿದ್ರೆ ಖಂಡಿತ ಅದು ಅಂತೇಳಿದರೆ ಅವನು ವಚನ ಕೊಟ್ಟಿದ್ದಿರ್ಬೋದು ಅಂತ. ಸೊ ಈ ರೀತಿ ಮಾಡಿದ್ದ. 101ನೇ ಶ್ಲೋಕಕ್ಕೆ ಏನು ಹೇಳ್ತಾರೆ ಇಲ್ಲಿ ಪ್ರಪಂಚನಾಚಾರ್ಯರು? ಕೃಷ್ಣ
ಇಲ್ಲಿಂದ ಹಸ್ತಿನಾವತಿಯಿಂದ ಹೊರಟು ದ್ವಾರಕೆಗೆ ಹೋಗಿ ಮುಟ್ಟುವ ಮೊದಲು ಅಲ್ಲಿ ಕೃಷ್ಣ ಇಲ್ಲದಿರುವಾಗ ಎಲ್ಲಿ ದ್ವಾರಕೆಯಲ್ಲಿ ಈ ಹೃದಿಕನ ಮಗ ಹೃದಿಕ ಸೂನುಹು ಅವನು ಯಾರು ಕೃತವರ್ಮ ಅನಂತರಂ ಸ್ವಂ ಅನಂತರಂ ತನ್ನಿಂದ ನಂತರ ಹುಟ್ಟಿದ ತನ್ನ ತಮ್ಮನಾದ ಶತಧನ್ವನಿಗೆ ಶ್ವಾಫಲ್ಕಿ ಬುದ್ಧಿಬಲಮಾಶ್ರಿತ ಅಕ್ರೂರನ ಬುದ್ಧಿಬಲವನ್ನು ನೆಚ್ಚಿ ಇತಿ ಉವಾಚ ಹೇಳಿದ. ಏನು ಗೊತ್ತಾ, ಈ ಸತ್ರಾಜಿತ ಪುರ ಮೊದಲು ಸತ್ಯಭಾಮೆಯನ್ನು ಸ್ವತನಯಾಂ ಏನಾಂ ಸಮಂತಕ ಮಣಿಯೊಂದಿಗೆ ಮಣಿನ ಸಹ ಏವ ಸಮಂತಕ ಮಣಿಯನ್ನೂ ಕೂಡ ಸತ್ಯಭಾಮೆಯನ್ನೂ ಆ ಸಮಂತಕ ಮಣಿಯನ್ನು ನಮಗೇ ಕೊಡುವುದಾಗಿ ಅಂತೇಳಿದರೆ ಕೃತವರ್ಮ ಹೇಳೋದು ನಮಗೇ ಕೊಡೋದು ಅಂತೇಳಿದರೆ ನನಗೆ ಕೊಡೋದು ಅಂತ ನನಗೆ ಮದುವೆ ಮಾಡಿ ಕೊಡ್ತಾನಂತೇಳಿ ವಚನ ಕೊಟ್ಟಿದ್ದ. ಸೊ ಏನು ಮಾಡಿದ, ವಚನವನ್ನು ಭಂಗ ಮಾಡಿ ಯಾರನ್ನು ಸತ್ಯಭಾಮೆಯನ್ನು ಕೃಷ್ಣನಿಗೆ ದಾರ ಎರೆದು ಕೊಟ್ಬಿಟ್ಟ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಗೊತ್ತಾಗ್ತದೆ ಏನು ಅವಸ್ಥೆ ಅಂತ. ಮಹಿಳೆಯರೇ, ಸರ್ವಾಂಶ್ಚನಃ ಪುನರಸಾವಮತ್ಯ ಕೃಷ್ಣ ಯಾದಾತ್ ಸುತಾಂ ಜಹೀಚ ತಂ ನಿಶಿಪಾಪಬುದ್ಧಿಂ ಆದಾಯ ರಕ್ತಮುಪಯಾಹಿ ಚ ನೌ ವಿರೋಧೆ ಕೃಷ್ಣಸ್ಯ ದಾನಪತಿನ ಸಹ ಸಾಕ್ಷ್ಯಮೇಮಿ. 102ನೇ ಶ್ಲೋಕ. ಈ ಸತ್ರಾಜಿತ್ ರಾಜನು ನಮ್ಮೆಲ್ಲರನ್ನು ತಿರಸ್ಕರಿಸಿ ಕೃಷ್ಣನಿಗೆ ಮಗಳಾದ ಸತ್ಯಭಾಮಾದೇವಿಯನ್ನು ಕೊಟ್ಟನು. ಪಾಪಿಷ್ಟವಾದ ಬುದ್ಧಿಯುಳ್ಳ ಆ ಸತ್ರಾಜಿತ್ ರಾಜನನ್ನು ರಾತ್ರಿಯಲ್ಲಿ ಸಂಹಾರ ಮಾಡು. ಸಮಂತಕ ರತ್ನವನ್ನು ಹಿಡಿದುಕೊಂಡು ನಮ್ಮ ಸಮೀಪಕ್ಕೆ ಬಾ. ಶ್ರೀಕೃಷ್ಣನಿಗೆ ವಿರೋಧವಾದರೆ ಅಂದರೆ ಕೃತವರ್ಮನ ತಮ್ಮನಾದ ಶತಧನ್ವನು ನನ್ನ ಮಾವನನ್ನು ಅಂದರೆ ಸತ್ರಾಜಿತ್ ರಾಜನನ್ನು ಸಂಹರಿಸಿ ರತ್ನವನ್ನು ತೆಗೆದುಕೊಂಡು ಹೋದನು. ಈ ಕಾರಣದಿಂದ ನಮ್ಮಿಬ್ಬರಿಂದ ಕೃಷ್ಣನಿಗೆ ವಿರೋಧವಾದರೆ ದಾನಪತಿಯಾದ ಅಕ್ರೂರದಿಂದ ಕೂಡಿಕೊಂಡು ನಿನ್ನ ಸಹಾಯಕ್ಕೆ ನಾನು ಇರುತ್ತೇನೆ. ಸರ್ವಾಂಶನ ಪುನಃ ಅಸೌ ಅವಮತ್ಯ ಕೃಷ್ಣಾಯ ಆದಾತ್ ಸುತಾಂ ಜಹಿ ಚ ತಂ ನಿಶಿ ಪಾಪ ಬುದ್ಧಿಂ ಆದಾಯ ರತ್ನಂ ಉಪಯಾಹಿ ಚ ನೌ ವಿರೋಧೇ ಕೃಷ್ಣಸ್ಯ ದಾನಪತಿನಾ ಸಹ ಸಾಹ್ಯಂ ಏಮಿ. ಸರ್ವಾಂಶ್ಚ ನಃ ಅಸೌ ಅವಮತ್ಯ ಕೃಷ್ಣಾಯ ಆದಾತು ಸುತಾಂ. ಈಗ ಏನು ಮಾಡಿದ ಈ ಸತ್ರಾಜಿತ? ಸುತಾಂ ಅಂತೇಳಿದರೆ ಮಗಳನ್ನು ಕೃಷ್ಣಾಯ ಆದಾತ್ ಕೃಷ್ಣನಿಗೆ ಕೊಟ್ಟ. ಕೃಷ್ಣಾಯ ಅಂದರೆ ಕೃಷ್ಣನಿಗೆ, ಆದಾತ್ ಅಂದರೆ ಕೊಟ್ಟ. ಕೃಷ್ಣಾಯ ಸುತಾಂ ಆದಾತ್ ಕೃಷ್ಣನಿಗೆ ಮಗಳನ್ನು ಕೊಟ್ಟ. ಆದಾತ್ ಅಂದರೆ ಕೊಡುವಾಗ ಏನಾಯ್ತು ಹಾಗಾದರೆ? ಸರ್ವಾಂಶ ನಃ ನಾನು ಶತಧನ್ವ ಅಕ್ರೂರ ನಮ್ಮದು ಟೀಮ್ ಅಂದರೆ ಏನದು? ನಾವು ಲೆಕ್ಕಕ್ಕೆ ಇಲ್ವ ಅವನಿಗೆ ಸತ್ರಾಜಿತನಿಗೆ? ನಹ ನಮ್ಮನ್ನು, ಸರ್ವಾಂಶ ಅಂದರೆ ನಮ್ಮೆಲ್ಲರನ್ನು 3 ಜನರನ್ನು, ನಾವು 3 ಜನ ಅಂದ್ರೇನು? ಸರ್ದಾರರು ನಾವು 3 ಜನ. ನಮ್ಮನ್ನು ಕಡೆಗಣಿಸುವುದಂದ್ರೆ ಏನು ಸತ್ರಾಜಿತ? ಸರ್ವಾಂಶನಃ ಪುನಃ ಅಸೌ ಅವಮತ್ಯ. ಅಸೌ ಅಂದರೆ ಆ ಸತ್ರಾಜಿತ, ನಹ ನಮ್ಮನ್ನು, ಪುನಃ ಅವಮತ್ಯ. ಅವಮತ್ಯ ಅಂದರೆ ಅವಮಾನ ಮಾಡಿ, ತಿರಸ್ಕಾರ ಮಾಡಿ, ಲೆಕ್ಕಕ್ಕೆ ತಗೊಳ್ಳದೆ ಕಡೆಗಣಿಸಿ, ಅಂದರೆ ನಮ್ಮನ್ನೆಲ್ಲ ತೆಗೆದು ಚರಂಡಿಗೆ ಹಾಕಿಬಿಟ್ಟ. ಕೃಷ್ಣನಿಗೆ ಸತ್ಯಭಾಮೆಯನ್ನು ಕೊಟ್ಟುಬಿಟ್ಟ. ಅಂದರೆ ಏನು ಅರ್ಥ ಇದಕ್ಕೆ? ಎಂಥ ದೊಡ್ಡ ಅಪರಾಧ ಮಾಡಿಬಿಟ್ಟ ಅವ. ಅಂದರೆ ನಮಗೆ ಅಪರಾಧ ಅಂತೇಳಿದರೆ ನಮ್ಮನ್ನು ಲೆಕ್ಕಿಸದೆ ನಮ್ಮನ್ನು ಅವಮಾನ ಮಾಡಿದ, ತಿರಸ್ಕಾರ ಮಾಡಿದ. ಅಂದರೆ ನಮ್ಮದು ನೆನಪುಂಟು ಅವನಿಗೆ. ಸರ್ವಾಂಶ ನಹ ನಮ್ಮೆಲ್ಲರನ್ನು, ಸರ್ವಾನ್ ಅಂದರೆ ಸರ್ವಾನ್ ನಹ ನಮ್ಮನ್ನೆಲ್ಲರನ್ನು 3 ಜನ. ಪುನಃ ಅಸೌ ಅವಮತ್ಯ ಈ ಸತ್ರಾಜಿತ ಅವಮತ್ಯ, ಪುನಃ ಅವಮತ್ಯ ಅಂದರೆ ವಚನ ಕೊಟ್ಟದನ್ನು
ಮರೆತು ನಮ್ಮನ್ನು ಲೆಕ್ಕಕ್ಕಿಲ್ಲ ಅಂತ. ಅಂದರೆ ವಚನ ಭಂಗ ಮಾಡಿದರೆ ಏನು ತೊಂದರೆ ಇಲ್ವಾ? ಅಂದರೆ ಮತ್ತೆ ಹಾಗಾದರೆ ಅವನು ಹೇಳಿದ್ಯಾಕೆ ಮಗಳನ್ನು ಕೊಡ್ತೇನೆ ಮಣಿಯನ್ನು ಕೊಡ್ತೇನೆ ಅಂತ ಹೇಳಿದ ಮೇಲೆ ತಪ್ಪಿದ್ಯಾಕೆ ಅಂತೇಳಿ ತಪ್ಪಬಾರ್ದಲ್ವ ಅಂತೇಳಿ ಇದು ಈ ವಿಷಯದಲ್ಲಿ ಯಾರೋ ತಪ್ತಾರ? ಸೊ ಅವಮತ್ಯ, ನಮ್ಮನ್ನು ತಿರಸ್ಕಾರ ಮಾಡಿದ, ನಮ್ಮನ್ನು ಓವರ್ಲುಕ್ ಮಾಡೋದು ಅಂತೇಳಿದರೆ ಏನು ಅಂತೇಳಿದರೆ ಇದೆಲ್ಲ ಅಹಂಕಾರ. ಈ ನಾವಿಷ್ಟೆಲ್ಲ ಶಕ್ತಿ ಇರುವವರು, ನಾನು ಶತಧನ್ವ, ಆಮೇಲೆ ಅಕ್ರೂರ, ಏನು ನಾವು ಅಂತೇಳಿದರೆ ನಮ್ಮನ್ನು ಯಾರಾದರೂ ಕಡೆಗಣಿಸಿದರೆ ಅವರಿಗೆ ಬದುಕಲಿಕ್ಕೆ ರೈಟ್ ಉಂಟಾ ಅಂತ ಪ್ರಶ್ನೆ. ಅಂದರೆ ಇದು ಭಾಳ ಲೋಕದಲ್ಲಿ ನಡೀತದೆ. ನಮ್ಮಷ್ಟು ದೊಡ್ಡ ಸಂಗತಿ ಯಾರಿಲ್ಲ, ನಮ್ಮ ಎದುರು ಮಾತಾಡಿದರೆ ಅವರನ್ನು ಕೊಂದೇ ಬಿಡೋದು ಅಂತ. ಸೊ ಹೀಗೆ ಅವಮತ್ಯ ಕೃಷ್ಣಾಯ ಆದಾತ ಸುತಾಂ, ಮಗಳನ್ನು ಕೃಷ್ಣನಿಗೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಇವನು ಜೀವದಲ್ಲಿ ಇರಲಿಕ್ಕೆ ಫಿಟ್ ಇಲ್ಲ, ಇವನನ್ನು ಕೊಂದು ಬಿಡಬೇಕು, ಅಂಥ ದೊಡ್ಡ ತಪ್ಪು ಮಾಡಿದ್ದಾನೆ, ಘೋರ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಲೇಬೇಕು. ನಮ್ಮ ವಿರುದ್ಧ ತಪ್ಪು ಮಾಡೋದಂದರೆ ಏನು, ನಾವಂದರೆ ಏನು ಅಂತ ಅಷ್ಟು ಅಂತೇಳಿದರೆ ಕೆಲವರಿಗೆ ಏರಿ ಹೋಗಿದೆ ತಲೆಯಲ್ಲಿ ಅದು. ಆದ್ದರಿಂದ ಜಹಿ, ತಮ್ಮ ಹೋಗಿ ಕೊಲ್ಲು, ಜಹಿ ಅಂದರೆ ಕೊಂದು ಬಿಡು ಅವನನ್ನು, ಯಾರನ್ನು? ಸತ್ರಾಜಿತನನ್ನು. ಚತಂ, ಅವನನ್ನು, ತಮ್ಮ ಅಂದರೆ ಅವನನ್ನು, ನಿಶಿ, ನಿಶಿ ಅಂದರೆ ರಾತ್ರಿಯಲ್ಲಿ, ನಿಶಾ ಅಂದರೆ ರಾತ್ರಿ, ಹಗಲು ಅಂತೇಳಿದರೆ ಅನ್ನಿ, ಅನ್ನಿ ಅಂತೇಳಿದರೆ ಹಗಲು. ಸೊ ನಿಶಾ, ಸೊ ನಿಶಾ ಅಂದರೆ ರಾತ್ರಿ, ನಿಶಿ ಅಂದರೆ ರಾತ್ರಿಯಲ್ಲಿ, ಸಪ್ತಮಿ ವಿಭಕ್ತಿ. ಸೊ ರಾತ್ರಿಯಲ್ಲಿ ಪಾಪ ಬುದ್ಧಿಂ, ಆ ಸತ್ರಾಜಿತನಿಗೆ ಹೇಗೆ ಕರೀತಾ ಇದ್ದಾರೆ, ಆ ಪಾಪ ಬುದ್ಧಿಯನ್ನು ಅಂದರೆ ವಚನ ಕೊಟ್ಟು ವಚನವನ್ನು ಏನು ಮಾಡಿದ ಅವನು, ನಮ್ಮನ್ನು ಕಡೆಗಣಿಸಿ ವಚನವನ್ನು ತುಂಡು ಮಾಡಿದ. ವಚನವನ್ನು ತುಂಡು ಮಾಡಿದ ಅಂತೇಳಿದ್ರೇನು, ವಚನ ಭಂಗ ಮಾಡಿದ್ದಾನೆ. ನಾವಂದರೆ ಏನು, ನಮ್ಮ ವಿರುದ್ಧ ಅವನು ಈ ರೀತಿ ನಮ್ಮನ್ನು ಅವಹೇಳನ ಮಾಡೋದು, ಮಗಳನ್ನು ಕೃಷ್ಣನಿಗೆ ಕೊಡೋದು, ಮೊದಲು ನಮಗೆ ಮಾತು ಕೊಡೋದು, ಇದೆಲ್ಲ ತಪ್ಪು. ಇಂಥ ಪಾಪ ಬುದ್ಧಿಯನ್ನು ಏನು ಮಾಡು, ಹೋಗಿ ರಾತ್ರಿ ಕೊಂದಾಕಿಬಿಡು ಅಂತ ತಮ್ಮನಿಗೆ ಹೇಳ್ತಾ ಇದ್ದಾನೆ. ಯಾರು? ಕೃತವರ್ಮ. ಆಮೇಲಿಂದ ಆದಾಯ ರತ್ನಂ ಅಂದರೆ ಕಥೆಯಲ್ಲಿ ಗೊತ್ತುಂಟು ಇವರಿಗೆ. ಏನಂತ ಹೇಳಿದರೆ, ಕೃಷ್ಣ ಸತ್ಯಭಾಮೆಯನ್ನು ಮದುವೆ ಮಾಡಿಕೊಂಡು ಹೋಗುವಾಗ ಇವ ಸತ್ರಾಜಿತ ಮಣಿಯನ್ನು ಕೊಟ್ಟರು, ನೀನು ದೊಡ್ಡ ಮಣಿಯನ್ನೇ ಕೊಟ್ಟಿದ್ದಿ ನನಗೆ ಸತ್ಯಭಾಮೆಯನ್ನು, ಸಣ್ಣ ಮಣಿ ನೀನೇ ಇಟ್ಕೋ, ಮಣಿ ನೀನೇ ಇಟ್ಕೋ ಅಂತ ಬಿಟ್ಟು ಹೋಗಿದ್ದಾನೆ. ಆ ಮಣಿ ಸತ್ರಾಜಿತನ ಹತ್ರವೇ ಉಂಟು ಅಂತ ಎಲ್ಲ ವಿಷಯ ಗೊತ್ತುಂಟು ಇವರಿಗೆ. ಸೊ ಆದ್ದರಿಂದ ಆ ಮಣಿಯನ್ನು ಆದಾಯ ರತ್ನಂ ಅಂದರೆ ಆ ರತ್ನ ಸಮಂತಗರ ಮಣಿ ಏನಿದೆ ಅದಕ್ಕೆ ರತ್ನ ಅಂತ ಹೆಸರು, ಅದನ್ನು ಆದಾಯ ಹಿಡ್ಕೊಂಡು ಬಾ. ಉಪಯಾಹಿ, ಹಿಡ್ಕೊಂಡು ನಮ್ಮ ಹತ್ರ ಬಾ. ಉಪಯಾಹಿ ಅಂದರೆ ರಾತ್ರಿಯಲ್ಲಿ ಅವನನ್ನು ಕೊಂದು ಸಮಂತಗ ಮಣಿಯನ್ನು ಕದ್ದುಕೊಂಡು ಬಾ ಇಲ್ಲಿಗೆ ಅಂತ. ಉಪಯಾಹಿ ಅಂದರೆ ಮತ್ತೆ ಬಾ, ವಾಪಸ್ಸು ಬಾ, ಮರಳಿ ಬಾ. ಇನ್ನೀಗ ಗೊತ್ತಾಗ್ತದೆ ಅವನಿಗೆ, ಕೃಷ್ಣನಿಗೆ, ಓ ಇದು ಇವ್ರದ್ದೇ ಕೆಲಸ ಇರಬೇಕು ಈ ಗ್ಯಾಂಗ್ ಇದ್ದು. ಇದು ಗ್ಯಾಂಗ್ ಯಾವುದಿದು, ಇದು ಈ ಗ್ಯಾಂಗ್, ನಟೋರಿಯಸ್ ಗ್ಯಾಂಗ್ ಯಾವುದು ಅಂತ ಹೇಳಿದರೆ ಇವ ಯಾರವ, ಕೃತವರ್ಮ, ಶತಧನ್ವ ಮತ್ತು ಅಕ್ರೂರ. ಸೊ ಇವ್ರದ್ದೇ ಕೆಲಸ ಅಂತ ಕೃಷ್ಣನಿಗೆ ಗೊತ್ತಾಗ್ತದೆ. ಗೊತ್ತಾದರೆ ನಾವು ನಮ್ಮದೇ ಇದು ಕೆಲಸ ಅಂತ ಗೊತ್ತಾಗಿ ವಿರೋಧ ಮಾಡ್ತಾನೆ ಕೃಷ್ಣ, ನಮ್ಮ ಮೇಲೆ ಏರಿ ಬರ್ತಾನೆ. ಆವಾಗ ಕೃಷ್ಣಸ್ಯ ವಿರೋಧೇ, ನಾವು ನಮ್ಮ ಮೇಲೆ ವಿರೋಧೇ ಕೃಷ್ಣಸ್ಯ, ಕೃಷ್ಣನ ವಿರೋಧ ಆಗ್ತದೆ, ನಮ್ಮ ಮೇಲೆ ಏರಿ ಬರ್ತಾನೆ ಅಂತ ಖಂಡಿತ. ಅದು ನಾವು ಯಾಕೆ ಬಿಡಬೇಕು? ದಾನಪತಿನ ಸಹ, ದಾನಪತಿ ಅಂದರೆ ಅಲ್ಲಿ ಶ್ವಾಫಲ್ಕಿ ಅಂತ ಹೇಳಿದ್ದಾರೆ, ಶ್ವಪಲ್ಕನ ಮಗ ಶ್ವಾಫಲ್ಕಿ ಅಂತ ಅಕ್ರೂರನಿಗೆ. ಇಲ್ಲಿ ಅಕ್ರೂರ ಅಂತ ಹೇಳಿದರೆ ಅವನು ದಾನ ಕೊಡುವುದಲ್ಲಿ ಶೂರ ಅಂತ. ಒಂದು ದಾನಪತಿ ಅಂತ ಹೇಳೋದು ಒಂದು ಕರ್ಣನಿಗೆ, ಒಂದು ಅಕ್ರೂರನಿಗೆ. ದಾನಪತಿನ ಸಹ ಅಕ್ರೂರನ ಜೊತೆ ಸೇರಿಕೊಂಡು ನಾವು, ಅಂದರೆ ನಮ್ಮದೇ ಟೀಮ್ ಅಲ್ವ, 3 ಜನ. ಸೊ ದಾನಪತಿನ ಸಹ ಸಾಹ್ಯಂ ಏಮಿ, ಶತಧನ್ವನಿಗೆ ಹೇಳೋದು ನಾನು ನಿನಗೆ ಸಹಾಯ ಮಾಡ್ತೀನಿ. ಅಂದರೆ ಅಣ್ಣ ಹೇಳೋದು ತಮ್ಮನಿಗೆ, ಅವನನ್ನು ಕೊಂದು ಬಾ, ಬರುವಾಗ ಮಣಿ ಹಿಡ್ಕೊಂಡು ಬಾ. ಮಣಿ ಹಿಡ್ಕೊಂಡು ಬಂದು ಆವಾಗ ಏನಾಗ್ತದೆ, ಕೃಷ್ಣನಿಗೆ ಗೊತ್ತಾಗ್ತದೆ ಇವರು 3 ಜನ ಭಾಳ ದೊಡ್ಡ ಗ್ಯಾಂಗ್ ಇವರು ಅಂತ. ಸೊ ನಮ್ಮ ಮೇಲೆ ಬರ್ತಾನೆ ಕೃಷ್ಣ. ಬಂದಾಗ ಅಕ್ರೂರನೊಟ್ಟಿಗೆ ಸೇರಿಕೊಂಡು ದಾನಪತಿನ ಸಹ, ಸಪೋರ್ಟ್ ಯಾರ್ದು? ಅಕ್ರೂರಂದು. ಅಕ್ರೂರ ಮತ್ತು ನಾನು ನಿನಗೆ ಸಹಾಯ ಮಾಡ್ತೇವೆ. ಸಾಹ್ಯಂ ಏಮಿ ಅಂದರೆ ಮಾಡ್ತೇನೆ. ಯಾರ ಜೊತೆ ಸೇರಿ? ಅಕ್ರೂರನ ಜೊತೆಗೆ ಸೇರಿ ನಿನ್ನ ರಕ್ಷಣೆ ಮಾಡ್ತೇನೆ ಅಂತ ಕೃತವರ್ಮ ತಮ್ಮನಿಗೆ ಹೇಳ್ತಾನೆ. ಸೊ ಇದರಲ್ಲಿ
ಈ ಸತ್ರಾಜಿತ ಏನು ಮಾಡಿದ? ಸರ್ವಾನ್ ನಮ್ಮನ್ನೆಲ್ಲ ಅವಮತ್ಯ ಕಡೆಗಣಿಸಿ ಕೃಷ್ಣಾಯ ಆದಾತ ಸುತಾಂ ಕೃಷ್ಣನಿಗೆ ಮಗಳನ್ನು ದಾರೆ ಎರೆದ. ಆ ಕೇಡು ಬುದ್ಧಿಯ ಸತ್ರಾಜಿತನನ್ನು ತಮ್ ಪಾಪ ಬುದ್ಧಿಂ ನೀನು ನಿಶಿ ಜಹಿ ರಾತ್ರಿಯಲ್ಲಿ ಕೊಂದಾಕು, ಮಣಿಯನ್ನು ತೆಗೆದುಕೊಂಡು ಬಾ ಅಂತೇಳಿದ್ರೆ ರತ್ನಂ ಆದಾಯ ಉಪಯಾಹಿ, ರತ್ನವನ್ನು ಕದ್ದುಕೊಂಡು ಅಂದರೆ ಆದಾಯ ಅಂದರೆ ತೆಗೆದುಕೊಂಡು ರಾತ್ರಿಯಲ್ಲಿ ಕೊಂದು ತಗೊಂಡು ಬರೋದು ಅಂದರೆ ಅದು ಕದ್ದುಕೊಂಡೆ ತಾನೆ, ರಾತ್ರಿ ಅದನ್ನು ಕದ್ದುಕೊಂಡು ಉಪಯಾಹಿ ಬಂದು ಬಿಡು. ಸೊ ಆವಾಗ ನಾವು ನಮ್ಮ ಮೇಲೆ ಕೃಷ್ಣನೊಂದಿಗೆ ಕೃಷ್ಣಸ್ಯ ವಿರೋಧೇ ಕೃಷ್ಣನ ವಿರೋಧ ನಮ್ಮ ಮೇಲೆ ಆಗ್ತದೆ. ಆಗ ನಾನು ಅಕ್ರೂರನೊಂದಿಗೆ ದಾನಪತಿನ ಸಹ ಸಾಹ್ಯಂ ಬಂದಿದೆ ನೋಡಿ, ಸಾಹ್ಯಂ ಅಂದರೆ ಸಹಾಯಂ ಏಮಿ ಮಾಡ್ತೇನೆ ಅಂದರೆ ನಿನ್ನ ಸಹಾಯಕ್ಕೆ ನಿಲ್ತೇನೆ, ನಿನ್ನ ಸಹಾಯಕ್ಕೆ ಬರ್ತೇನೆ, ನಿನಗೆ ರಕ್ಷಣೆ ಕೊಡ್ತೇನೆ ಅಂತ ಅರ್ಥ. ಸೊ 102ನೇ ಶ್ಲೋಕ ಆಯಿತು. 103ನೇ ಶ್ಲೋಕವೇಲೇರೆ ಇತ್ಯುಕ್ತ ಆಶುಕುಮತಿಃ ಆಶುಕುಮತಿ ಸಹಿ ಪೂರ್ವದೇಹೇ ದೈತ್ಯೋ ಯತಸ್ತದಕರೋಧಕ ಸತ್ಯಭಾಮ ಆನಂದ ಸಂವಿದಪಿ ಲೋಕ ವಿಡಂಬನಾಯ ತದ್ದೇಹಮಸ್ಯ ತಿಲಜೇ ಪತಿಮಭ್ಯುಪಾಗ. 103ನೇ ಶ್ಲೋಕ. ಈ ಪ್ರಕಾರ ಕೃತವರ್ಮನಿಂದ ಹೇಳಲ್ಪಟ್ಟ ದುರ್ಬುದ್ಧಿಯುಳ್ಳ ಆ ಶತಧನ್ವನು ಮೊದಲಿನ ದೇಹದಲ್ಲಿ ಯಾವ ಕಾರಣದಿಂದ ದೈತ್ಯನೋ ಆದ ಕಾರಣ ಆ ನಿಂದ್ಯವಾದ ಸಂಹಾರ ರೂಪವಾದ ಕರ್ಮವನ್ನು ಮಾಡಿದನು. ಆಮೇಲೆ ಸತ್ಯಭಾಮ ದೇವಿಯು ಸುಖಜ್ಞಾನ ರೂಪಳಾದರೂ ತಂದೆಯ ಮೃತ ಶರೀರವನ್ನು ಲೋಕವನ್ನು ಅನುಕರಿಸುವುದಕ್ಕಾಗಿ ಎಣ್ಣೆಯ ಕೊಪ್ಪರಿಗೆಯಲ್ಲಿರತಕ್ಕಂತಹ ತೈಲದಲ್ಲಿ ಇಟ್ಟು ಗಂಡನ ಸಮೀಪಕ್ಕೆ ಬಂದಳು. ಇತ್ಯುಕ್ತ ಆಶುಕುಮತಿಃ ಸಹಿ ಪೂರ್ವದೇಹೇ ದೈತ್ಯಃ ಯತಃ ತತ್ ಅಕರೋತ್ ಅಥ ಸತ್ಯಭಾಮ ಆನಂದ ಸಂವಿದಪಿ ಲೋಕ ವಿಡಂಬನಾಯ ತತ್ ದೇಹಂ ಅಸ್ಯ ತಿಲಜೇ ಪತಿಂ ಅಭ್ಯುಪಾಗಾತ್. ಇತ್ಯುಕ್ತ ತಮ್ಮನಿಗೆ ಅಣ್ಣ ಹೇಳಿದ, ಹೋಗಿ ಅವನನ್ನು ಕೊಂದು ಮಣಿಯನ್ನು ಹಿಡ್ಕೊಂಡು ಬಂದು ಬಿಡು. ಇತ್ಯುಕ್ತ ಅಣ್ಣ ಈ ರೀತಿ ಹೇಳಲ್ಪಟ್ಟಾಗ ತಮ್ಮ ಆಶು ಕೂಡಲೇ ಹೊರಟೇ ಬಿಟ್ಟ. ಇವ ತಮ್ಮ ಅಂದರೆ ಏನು ನೋಡಿ ಅವಸ್ಥೆ. ಗ್ಯಾಂಗ್ ಅಂದರೆ ಹೀಗೆ ಅಂತೇಳಿದರೆ ಲೀಡರ್ ಹೇಳಿದ ಕೂಡಲೇ ಉಳಿದವರೆಲ್ಲ ಮಾಡುವುದೇ, ಹಿಂದೆ ಮುಂದೆ ನೋಡಲಿಕ್ಕೆ ಇಲ್ಲ. ಸೊ ಇತ್ಯುಕ್ತ ಆಶು ಕುಮತಿಹಿ ಅಂತೇಳಿದರೆ ಹೇಳುವುದು ಸತ್ರಾಜಿತನಿಗೆ ಪಾಪ ಬುದ್ಧಿಮಂತ, ಇವನು ಪಾಪ ಬುದ್ಧಿಯೇ ಇವರೆಲ್ಲ. ಸೊ ಕುಮತಿಹಿ ಇನ್ನೊಬ್ಬ ಪಾಪ ಬುದ್ಧಿ ಇವನು. ಕುಮತಿ ಸುಮತಿ ಅಂದರೆ ಒಳ್ಳೆ ಬುದ್ಧಿ, ಕುಮತಿ ಅಂದರೆ ಪಾಪ ಬುದ್ಧಿ ಕೆಟ್ಟ ಬುದ್ಧಿಯವ. ಯಾರು? ಈ ಶತಧನ್ವ. ಸಹ ಹಿ ಪೂರ್ವದೇಹೇ ದೈತ್ಯ ಹೇಳ್ತಾರೆ, ಇವನು ರಾಕ್ಷಸನಾಗಿದ್ದ ಈ ಜನ್ಮದಲ್ಲಿ ಶತಧನ್ವನಾಗಿ ಹುಟ್ಟಿದ್ದಾನೆ ಅಂತ. ಪೂರ್ವದೇಹೇ ಹಿಂದಿನ ಜನ್ಮದಲ್ಲಿ ದೈತ್ಯೋ ಅಂದರೆ ದೈತ್ಯ ಅಂದರೆ ದೈತ್ಯನಾಗಿದ್ದ. ಯತಃ ತತ್ ಅಕರೋತ್ ಆದ್ದರಿಂದ ಯತಃ ಅಂದರೆ ಅಣ್ಣ ಹೇಳಿದ ಅಂತ ಹೇಳಿದರೆ ತಮ್ಮ ಸೀದಾ ಹೋಗಿ ಕೊಲ್ಲಿಕ್ಕೆ ಆಗುತ್ತಾ ಅಂತೇಳಿದರೆ ಇವನು ಹೊರಟೇ ಬಿಟ್ಟಿದ್ದಾನೆ, ಖಡ್ಗ ಹಿಡ್ಕೊಂಡು ಕತ್ತಿ ಹಿಡ್ಕೊಂಡು ಕೊಂದೇ ಬಿಡ್ತೇನೆ ಅಂತ ಹೇಳಿದರೆ ಇವನು ಎಂಥವ್ರು ಈ ಜನ ಇವ ಅಂತೇಳಿದರೆ ಮಧ್ವಾಚಾರ್ಯ ಹೇಳ್ತಾರೆ, ಇವನು ಹಿಂದಿನ ಜನ್ಮದಲ್ಲಿ ರಾಕ್ಷಸನೇ. ಪೂರ್ವದೇಹೇ ದೈತ್ಯ ಯತಃ ಯಾವ ಕಾರಣದಿಂದ ತತ್ ಅಕರೋತ್ ಹೇಳಿದಾಗೆ ಮಾಡಿಬಿಟ್ಟ ಅಂತೇಳಿದರೆ ಹೋದ ಕತ್ತಿ ಹಿಡ್ಕೊಂಡು ಎಲ್ಲಿದ್ದಾನೆ ಸತ್ರಾಜಿತ, ಎಲ್ಲಿ ನಿದ್ದೆ ಮಾಡಿದ್ದಾನಂತ ನೋಡಿದ, ಟಾರ್ಚ್ ಹಾಕಿದ, ಓ ಸತ್ರಾಜಿತ, ಹೋದ, ಕಟ್ ಮಾಡಿಬಿಟ್ಟ. ಯರೇ ಏನ್ರಿ ಇದು? ಯತಃ ತತ್ ಅಕರೋತ್ ಮಾಡಿಬಿಟ್ಟ, ಕೆಲಸ ಮುಗಿಸೇ ಬಿಟ್ಟ. ಅಥ ಸತ್ಯಭಾಮ ಅಂತೇಳಿದರೆ ಮಗಳು ಏನಂತೇಳಿದರೆ ಮರ್ದಿವಸ ಬೆಳಿಗ್ಗೆ ಏನಂತೇಳಿದ್ರೆ ಅಯ್ಯೋ ಅಪ್ಪ ಸತ್ತೋಗಿದ್ದಾರೆ ಅಂದರೆ ಸತ್ಯಭಾಮ. ಅಥ ಅಂತೇಳಿದರೆ ಸತ್ಯಭಾಮೆ ಯಾರು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಅಂತೇಳಿದರೆ ಅವ ಯಾರು? ಕೊಂದವ ಶತಧನ್ವ. ಮೊದಲನೇ ಜನ್ಮದಲ್ಲಿ ಅವ ರಾಕ್ಷಸ.
ಇವಳು ಮಗಳು, ಅಯ್ಯೋ ಮಗಳು ಮರ್ದಿವಸ ಎದ್ದು ಹತ್ತು ಕರೆದು ಏನಂತ ಹೇಳಿದ್ರೆ ಅಪ್ಪ ಸತ್ತೋದ್ರು ಅಂತ ಹೇಳ್ತಾರೆ ಮಧ್ವಾಚಾರ್ಯರು. ಇದು ಯಾರ್ರೀ ಇದು? ಸತ್ಯಭಾಮೆ ಅಲ್ವಾ? ಸತ್ಯಭಾಮೆ ಅಂದರೆ ಯಾರಂತ ಗೊತ್ತಾ ನಿಮಗೆ? ಲಕ್ಷ್ಮೀದೇವಿಯವಳು. ಸತ್ಯಭಾಮೆ ಅಂತ ಹೇಳಿದ್ರೆ ಲಕ್ಷ್ಮೀದೇವಿದ್ದೇ ಶ್ರೀದೇವಿ ಭೂದೇವಿ ರೂಪ, ರುಕ್ಮಿಣಿ ಮತ್ತು ಸತ್ಯಭಾಮೆ. ಆನಂದ ಸಂವಿದಪಿ ಅಂದರೆ ಭಗವಂತ ಹೇಗೆ ಜ್ಞಾನಾನಂದ ರೂಪನೋ ಇವಳು ಕೂಡ ಅದೇ ಆನಂದ ಸಂವಿತ್. ಆನಂದ ಅಂದರೆ ಆನಂದ, ಸಂವಿತ್ ಅಂದರೆ ಜ್ಞಾನ, ಅಂದರೆ ಜ್ಞಾನಾನಂದ ಸ್ವರೂಪಳು. ಲಕ್ಷ್ಮೀದೇವಿ ಹೇಗೋ ಹಾಗೆ ಲಕ್ಷ್ಮೀದೇವಿಯೇ ಇವಳು, ಹೇಗೋ ಅಲ್ಲ, ಇವಳೇ ಲಕ್ಷ್ಮೀದೇವಿ, ಶ್ರೀದೇವಿ ಭೂದೇವಿ ರೂಪ. ಸೊ ಹಾಗಿರುವಾಗ ಅಂತೇಳಿದ್ರೆ ಅವಳೇ ಭಗವಂತನ ರುಕ್ಮಿಣಿ ಸತ್ಯಭಾಮೆ ಶ್ರೀದೇವಿ ಭೂದೇವಿ ಅಂತೇಳಿದರೆ ಭಗವಂತ ಹೇಗೆ ಸರ್ವಜ್ಞನೋ ಇವರು ಕೂಡ ಸರ್ವಜ್ಞ, ಎಲ್ಲ ತಿಳಿದಿರುವವರು. ಅಂದರೆ ಇವರು ದೇವರೇ ಅಂದರೆ ಆನಂದ ಸಂವಿದಪಿ ಜ್ಞಾನಾನಂದ ಸ್ವರೂಪಳು, ಎಲ್ಲ ತಿಳ್ಕೊಂಡಿದ್ದಾಳೆ. ಮತ್ತು ಅಳುದ್ಯಾಕೆ ಅಪ್ಪ ಸತ್ತರು ಅಂತ ಹೇಳಿದರೆ ಲೋಕ ವಿಡಂಬನಾಯ, ಅಂದರೆ ಲೋಕದವರಿಗೆ ಗೊತ್ತಿಲ್ಲ ಅಲ್ವಾ ಯಾರಂತೇಳಿದರೆ ಇವಳು ಶ್ರೀದೇವಿ ಭೂದೇವಿ ರೂಪ. ಭಗವಂತ ಶ್ರೀಕೃಷ್ಣ ಹೇಗೋ ಕೃಷ್ಣನನ್ನೇ ಭಗವಂತ ಅಂತ ಎಷ್ಟೋ ಜನ ಒಪ್ಪುವುದಿಲ್ಲ, ಮತ್ತು ಸತ್ಯಭಾಮೆಯನ್ನು ಒಪ್ತಾರ ಅಂತೇಳಿದ್ರೆ ಸತ್ಯಭಾಮೆ ಅಂತೇಳಿದರೆ ಅವಳು ಲಕ್ಷ್ಮೀದೇವಿ ಅಂತ ಯಾರಿಗೆ ಗೊತ್ತಿದೆ? ಗೊತ್ತಿಲ್ಲಲ್ಲ. ಅಂದರೆ ಅವರೆಲ್ಲ ತಿಳ್ಕೊಂಡಿದ್ದಾರೆ ಅಯ್ಯೋ ಸತ್ಯಭಾಮೆ ಪಾಪ ಮಗಳು ಅಪ್ಪ ಸತ್ತೋಗಿದ್ದಾರೆ ಅಂತ. ಅವರೆಲ್ಲ ಕಣ್ಣಲ್ಲಿ ನೀರು ಬಂದಿದೆ ಅವರಿಗೆಲ್ಲ, ಯಾದವರಿಗೆ, ಇವಳಿಗೂ ನೀರು ಬಂತು. ಅಂದರೆ ಲೋಕ ವಿಡಂಬನಾಯ ಅಂತೇಳಿದರೆ ಯಾವ ಜನ್ಮದಲ್ಲಿ ಹುಟ್ಟಿದ್ದೇವೆ, ಯಾವ ಒಂದು ಅಂದರೆ ಯಥಾ ಲೋಕೆ ಯಥಾ ದೇಹೆ ಅಂತೇಳ್ಕೊಂಡು ಎಲ್ಲ ಬಂದಿದಲ್ಲ ಮೊದಲೇ ಅಂತೇಳಿದರೆ ಆ ರೀತಿ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮನುಷ್ಯರ ಹಾಗೆ ಬಾಕಿದವರು ಅಳುವಾಗ ಇವರು ಅಳಬೇಕಲ್ವಾ ಅಂತೇಳ್ಬಿಟ್ಟು ಲೋಕ ವಿಡಂಬನಾಯ. ತತ್ ದೇಹಂ ಅಸ್ಯ ಅಂತೇಳಿದರೆ ಪ್ರಾಣ ಹೋಗಿರುವಂತಹ ದೇಹಂ. ತತ್ ದೇಹಂ ಅಂದರೆ ಶವ, ಯಾರ್ದು? ಸತ್ರಾಜಿತಂದು. ಸೊ ಅಪ್ಪನ ಶವವನ್ನು ಹಿಡ್ಕೊಂಡು ಏನು ಮಾಡ್ತಾ ಇದ್ದಾಳೆ? ಅಳ್ತಾ ಇದ್ದಾಳೆ ಸತ್ಯಭಾಮೆ. ತಿಲಜೆ ಅಂತೇಳಿದ್ರೆ ಕೃಷ್ಣ ಇನ್ನೂ ಇಲ್ಲ, ಎಲ್ಲಿ ಬರಬೇಕಷ್ಟೇ ಹಸ್ತಿನಾವತಿಯಿಂದ. ಸೊ ಯಾವಾಗ ಬರ್ತಾನೆ? ಇನ್ನು 2 ದಿವಸ ಉಂಟಾ ಏನೋ ಬರಲಿಕ್ಕೆ ಅಂತೇಳಿದರೆ ಈಗದ ಹಾಗೆ ಅಲ್ಲ, ಯಾವುದು ಫ್ಲೈಟ್ ಎಲ್ಲ ಇಲ್ಲ ಅಲ್ವಾ? ಆಗಿನ ಕಾಲದಲ್ಲಿ ಹೇಗೆ ಬರ್ತಾನೆ? ರಥದಲ್ಲೂ ಬರ್ತಾನೋ, ಅಂದರೆ ಇದು ಯಾವುದು ಕುದುರೆಗಳು ಹೊಡ್ಕೊಂಡು ಬರಬೇಕು, ಅಂದರೆ ಎಷ್ಟಿದ್ರೂ ಟೈಮ್ ಹಿಡಿತದೆ. ಸೊ ಟೈಮ್ ಹಿಡಿತದೆ ಅಂತ ಹೇಳಿದರೆ 2-3 ದಿವಸ ಆಗ್ತದ ಏನೋ ಬರಲಿಕ್ಕೆ. ಅಲ್ಲಿ ಎಷ್ಟು ದಿವಸ ನಿಲ್ತಾನೆ ಅದು ಗೊತ್ತಿಲ್ಲ. ಸೊ ಈಗಿನ ಹಾಗೆ ಮೊಬೈಲ್ ಕೂಡ ಇಲ್ಲ. ಸೊ ಹಾಗಿರುವಾಗ ತಿಲಜೆ ಅಂತೇಳಿದರೆ ತಿಲದಿಂದ ಹುಟ್ಟಿದ್ದು. ತಿಲದಿಂದ ಹುಟ್ಟಿದ್ದು ಅಂತೇಳಿದ್ರೆ ಏನು? ಎಳ್ಳೆಣ್ಣೆ ಅಂತ ಅರ್ಥ, ತಿಲಜೆ. ಸೊ ಎಳ್ಳೆಣ್ಣೆಯಲ್ಲಿ ಸತ್ರಾಜಿತನ ದೇಹವನ್ನು ಇಟ್ಲು. ಅಂದರೆ ಎಳ್ಳೆಣ್ಣೆಯಲ್ಲಿ ಇಡುವುದಂದರೆ ಏನು ಅಂತ ಹೇಳಿದ್ರೆ ಅರ್ಥ ಅಲ್ಲ, ಎಳ್ಳೆಣ್ಣೆ ದೀಪ ಹಚ್ಚಿ ಇಟ್ಲು ಅಂತ ಆ ಥರನ. ಅಂದರೆ ಏನು ಹೇಳಿದ್ದಾರೆ ಅಂತ ಹೇಳಿದೆ ವ್ಯಾಖ್ಯಾನದಲ್ಲಿ, ಎಳ್ಳೆಣ್ಣೆಯ ಕೊಪ್ಪರಿಗೆ ಅಂದರೆ ಅದರಲ್ಲಿ ಈ ದೇಹ ಹಾಳಾಗದ ಹಾಗೆ ಇಟ್ಟಿದ್ದಾಳೆ ಕೃಷ್ಣ ಬರುವ ತನಕ. ಪತಿಂ ಅಭ್ಯುಪಾಗಾತ್ ಅಂತೇಳಿದರೆ ಆ ಪತಿಂ ಅಂತೇಳಿದರೆ ಗಂಡನ ಏನು ಎದುರು ನೋಡುತ್ತಾ ಅಂದರೆ ಇಷ್ಟ ಆಗುವಾಗ ಕೃಷ್ಣ ಬಂದ ಅಂತ ಅದರ ಅರ್ಥ. ಅಭ್ಯುಪಾಗಾತ್ ಅಂತೇಳಿದರೆ ಜೋಪಾನ ಮಾಡಿದ್ದಾಳೆ ಅಪ್ಪನ ಶರೀರವನ್ನು. ಆಮೇಲೆ ಕೃಷ್ಣ ಬಂದ ಕೂಡಲೇ ಪತಿಂ ಅಭ್ಯುಪಾಗಾತ್ ಅಂದರೆ ಆಘಾತ ಅಂದರೆ ಹೋಗುದು, ಅಭ್ಯುಪಾಗಾತ್ ಅಂತೇಳಿದ್ರೆ ಎದುರು ನೋಡುವುದು. ಅಂದರೆ ಪತಿ ಬರುವ ತನಕ ಅಂದರೆ ಈ ಅಪ್ಪನ ಶರೀರವನ್ನು, ಶರೀರ ಅಂದರೆ ಅದು ಸತ್ವದ ಶರೀರ, ಶವವನ್ನು ತಿಲಜೆ ತಿಲದ ಕೊಪ್ಪರಿಗೆಯಲ್ಲಿ ಅಂದರೆ ತಿಲದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಆ ಶವವನ್ನು ಹಾಳಾಗದಂತೆ ಜೋಪಾನ ಇಡಿಸಿದಳು. ಅಂದರೆ ಬಾಕಿ ಎಲ್ಲ ಮನುಷ್ಯರ ಹಾಗೆ. ಈಗ ಒಂದು ಯಾರು ಸತ್ತೋದ್ರೆ ಮಗ ಬರಬೇಕು, ಮಗಳು ಬರಬೇಕು, ಅವರು ಬರಬೇಕು, ಇವರು ಬರಬೇಕು ಅಂತ ಅವ್ರು ಬರೋ ತನಕ ಒಂದು ಜೋಪಾನವಾಗಿ ಇಡಬೇಕಲ್ಲ. ಸೊ ಜೋಪಾನವಾಗಿ ಇಡುವ ವ್ಯವಸ್ಥೆ ಸತ್ಯಭಾಮೆ ಮಾಡಿದಳು. 103 ಅಂತೇಳಿದ್ರೆ ಸತ್ಯಭಾಮೆ ಅಂದರೆ ಭಗವಂತನದ್ದೇ ಶ್ರೀದೇವಿ ಭೂದೇವಿ. ಆ ಸತ್ಯಭಾಮೆ ಅವಳು ಕೂಡ ಜ್ಞಾನಾನಂದ ಸ್ವರೂಪಳಾದರೂ ಲೋಕದ ವಿಡಂಬನೆಯನ್ನು ಮಾಡುತ್ತಾ ಈ ರೀತಿ ಮಾಡಿದಳು. ಸೊ ಇದಕ್ಕೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹೀಗೆ ಅಣ್ಣ ಹೇಳುತ್ತಲೇ ದುರ್ಬುದ್ಧಿಯ ಆ ಶತಧನ್ವ ಅಂತೇಳಿದರೆ ಕುಮತಿ ಅದನ್ನು ಮಾಡಿಯೇ ಬಿಟ್ಟ.
ಯಾಕೆ ಅಂತ ಹೇಳಿದ್ರೆ ಹಿಂದಿನ ಜನ್ಮದಲ್ಲಿ ದೈತ್ಯನಾಗಿದ್ದ ಅವ. ಸೊ ಸತ್ಯಭಾಮೆ ಜ್ಞಾನಾನಂದ ಸ್ವರೂಪಳಾದರೂ ಲೋಕ ವಿಡಂಬನೆಗೆಂದು, ಅಂದರೆ ಮನುಷ್ಯರಾಗಿ ಬಾಕಿದ್ದವರಿಗೆ ಕಾಣಿಸುವ ಕಾರಣ ಮನುಷ್ಯರಾಗಿ ಅತ್ತು ಕರೆದು ಆಮೇಲಿಂದ ತನ್ನ ತಂದೆಯ ಶವವನ್ನು, ಆ ದೇಹವನ್ನು ಎಳ್ಳಿನ ಎಣ್ಣೆಯಲ್ಲಿ ಇರಿಸಿ, ಅಂದರೆ ಎಳ್ಳಿನ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಟ್ಟು ಪತಿಯಾದ ಕೃಷ್ಣನ ಬಳಿಗೆ ತೆರಳಿದಳು, ಅಥವಾ ಪತಿ ಬರುವ ತನಕ ಕಾದಳು, ಅಥವಾ ಪತಿಯನ್ನೇ ನೋಡುತ್ತಾ ಕಾದು ಕೂತಳು. ಅದು ಯಾವುದಾದ್ರೂ ಒಂದು ಇದರಲ್ಲಿ ಇಟ್ಕೊಳ್ಬೋದು. ಹೀಗೆ ಸತ್ಯಭಾಮಾದೇವಿ ಸತ್ರಾಜಿತನ ವಧೆಯ ನಂತರ ಅವನ ದೇಹವನ್ನು ಕೆಡದಂತೆ ಎಳ್ಳೆಣ್ಣೆಯ ಕೊಪ್ಪರಿಗೆಯಲ್ಲಿ ಇರಿಸಿ ಕೃಷ್ಣನ ಬಳಿಗೆ ಹಸ್ತಿನಾವತಿಗೆ ಧಾವಿಸಿದಳು ಅಂತ ಆ ರೀತಿಯೇ ತಗೊಳ್ಬೋದು, ಅಥವಾ ಬರೋ ತನಕ ಕಾದು ಕೂತಳು ಅಂತಲೂ ಇಟ್ಕೋಬೋದು. ಸೊ ಹೀಗೆ ಅಷ್ಟಕ್ಕೆ ಇವತ್ತಿನ ಇದನ್ನು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.